ಡಿಗ್ರಿಗಳ ಮೇಲೆ ಡಿಗ್ರಿಗಳು ಮಾಡಿಕೊಂಡು ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಅತ್ಯಂತ ಜ್ಞಾನವನ್ನು ಹೊಂದಿರ್ತಾರೆ. ಈ ವಿದ್ಯಾವಂತ ಕೇಳ್ತಾನೆ, ಈ ಭೂಮಿಯಿಂದ ಚಂದ್ರಲೋಕ ತನಕ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ತಾನೆ. ಬೆಟ್ಟ ಹತ್ತಬೇಕಾದ್ರೆ 3 ಕಾಲಿಂದ ಹತ್ತುವಂಥ ಪ್ರಾಣಿ, ಬೆಟ್ಟ ಇಳಿಯುವಾಗ 4 ಕಾಲಿಂದ ಇಳಿಯೋ ಪ್ರಾಣಿ ಯಾವುದು? ನಮ್ಮ ಬ್ರೈನ್ ಅಲ್ಲಿ ಒಂದು ಕಡೆ ಬ್ಲಡ್ ಕ್ಲಾಟ್ ಆದ್ರೆ ಸ್ಕ್ಯಾನ್ ಮಾಡಿದ್ರೆ ಕ್ಲಾಟ್ ಆಗಿರೋ ಗೊತ್ತಾಗುತ್ತೆ. ಈ ಚರ್ಚೆಗಳು ಯಾಕೆ ಕಾಣಿಸಲ್ಲ? ಅದು ನನ್ನ ಪ್ರಶ್ನೆ. ಯಾಕೆ ಕಾಣಿಸಲ್ಲ ನಿಮ್ಮ ಸ್ಕ್ಯಾನರ್? ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದ್ರೆ, ತುಂಬಾ ಆಳವಾಗಿ ಅಧ್ಯಯನ ಮಾಡಿದ್ರೆ, ತುಂಬಾ ನೀವು ನಿರಂತರ ತಪಸ್ಸು ಮಾಡಿದ್ರೆ ಅವರನ್ನೇ ಅಥರ್ವ ಸಿದ್ಧ ಪುರುಷ ಅಂತ ಕರೀತಾರೆ. ತಾಂಬೂಲ ಚರ್ವಣವನ್ನ ಮಾಡುವಂತ ಸಂದರ್ಭದಲ್ಲಿ ನಾನು ಮೂಗ ನನಗೆ ಮಾತು ಬರಬೇಕಾ, ಇದನ್ನ ಕಟಾಕ್ಷವಾಗಬೇಕು ನನಗಂತೇಳಿ ಹತ್ತು ಬಿಡುತ್ತಾನೆ. ಆ ತಾಂಬೂಲ ಚರ್ವಣವನ್ನ ಆಕೆ ಬಾಯಿಂದ ತೆಗೆದು ಈ ಮೂಗನ ಬಾಯಿಗೆ ಸ್ವಲ್ಪ ಇಡ್ತಾಳೆ. ಇಟ್ಟ ಕೂಡಲೇ ಮೇಲಿರ್ತಕ್ಕಂತಹ ಚಂದ್ರಮಂಡಲದ ಬೆಳದಿಂಗಳು ಭೂಮಿಗೆ ಬಿದ್ದ ಹಾಗೆ ಇವನ ಮೈಯೆಲ್ಲ ಒಂದು ಬೆಳಕು ಬಂದ್ಬಿಡುತ್ತೆ, ರೋಮಾಂಚನವಾಗಿ ಬಿಡುತ್ತೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ನಮಗೆ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಿಮ್ಮ. ಗುರುಗಳೇ, ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಎಲ್ಲರ ಫೀಲ್ಡಲ್ಲೂ ಇದು ನಾವು ನೋಡ್ತಾ ಇರ್ತೀವಿ. ಅಂದರೆ ಬೇಕಾಗಿರುವಂಥದ್ದು ಕೆಲವ್ರಿಗೆ ವಿದ್ಯೆ ಇರುತ್ತೆ, ಬುದ್ಧಿ ಇರೋದಿಲ್ಲ. ಇನ್ನು ಕೆಲವ್ರಿಗೆ ಬುದ್ಧಿ ಇರುತ್ತೆ, ವಿದ್ಯೆ ನೈವೇದ್ಯ ಅಂತ ಹೇಳ್ಬೋದು. ಸೊ ಎರಡೂ ಇದ್ದಾಗ ಅಷ್ಟೇ ಅವ್ರ ಫೀಲ್ಡಲ್ಲಿ ಅವ್ರ ಸಕ್ಸಸ್ ಕಾಣೋದಕ್ಕಾಗಲಿ ವಿದ್ಯೆ ಅಂದರೆ ಎರಡೂ ಬೇಕು ಗುರುಗಳೇ. ವಿದ್ಯೆ ಮತ್ತು ಬುದ್ಧಿ ಅಂದಾಗ ಈ ಎರಡೂ ಒಬ್ಬರಲ್ಲೇ ನಾವು ನೋಡೋದು ತುಂಬ ಕಡಿಮೆ ಅಂತ ಹೇಳ್ಬೋದು. ನೋಡಿದಾಗ ಮಲ್ಟಿ ಟ್ಯಾಲೆಂಟೆಡು, ಸೂಪರ್ ಅಂತ ಹೇಳ್ತೀವಿ. ಸೊ ಈ ವಿದ್ಯೆ ಇರುತ್ತೆ, ಬುದ್ಧಿ ಇರೋದಿಲ್ಲ. ಬುದ್ಧಿ ಇರುತ್ತೆ, ವಿದ್ಯೆ ನೈವೇದ್ಯ, ಅವ್ರಿಗೆ ವಿದ್ಯೆ ಅಂಥದ್ದು ಇರೋದಿಲ್ಲ. ಸೊ ಎಲ್ಲರ ಫೀಲ್ಡಲ್ಲೂ ಮಕ್ಳಿಗಾಗಿರ್ಬೋದು ಅಥವಾ ಅವ್ರವ್ರದ್ದೇ ಕ್ಷೇತ್ರದಲ್ಲಿ ಎರಡೂ ಇರೋವಂಥವ್ರು, ಎರಡೂ ನನಗೆ ಬೇಕಪ್ಪ, ಎರಡೂ ನನಗೆ ಇಂಪಾರ್ಟೆಂಟ್ ಅಂದಾಗ ನಾವು ಏನು ಮಾಡ್ಕೊಳ್ಬೇಕಾಗತ್ತೆ? ಸೊ 50-50 ಇದ್ದರೆ ಹೆಂಗೋ ಬ್ಯಾಲೆನ್ಸ್ ಮಾಡ್ತಿರ್ತಾರೆ. ಒಂದಿದೆ ಇನ್ನೊಂದಿಲ್ಲ ಅಂದರೆ ಅದು ವರ್ಕ್ ಆಗ್ತಾ ಇರೋದಿಲ್ಲ. ಸೊ ವಿದ್ಯೆ ಆ್ಯಂಡ್ ಬುದ್ಧಿ ಎರಡೂ ಬೇಕು ಅಂದಾಗ ಏನು ಮಾಡ್ಕೋಬೇಕಾಗತ್ತೆ ಅಂತ ಗುರು? ಒಟ್ಟಾರೆ ವಿದ್ಯೆ ನೈವೇದ್ಯ ಅಂದರೆ ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಜ ಸಮಾಜದಲ್ಲಿ ಬಹಳಷ್ಟು ಜನ ಡಿಗ್ರಿಗಳ ಮೇಲೆ ಡಿಗ್ರಿಗಳು ಮಾಡಿಕೊಂಡು ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಅತ್ಯಂತ ಜ್ಞಾನವನ್ನು ಹೊಂದಿರ್ತಾರೆ. ಅಂದರೆ ವಿದ್ಯಾವಂತರು ಅಂತ. ಈ ವಿದ್ಯಾವಂತರು ಎಲ್ಲಿ ಹೇಗೆ ಬುದ್ಧಿಯನ್ನು ಉಪಯೋಗಿಸ್ಬೇಕೋ ಅದಿಲ್ಲ ಅಂದರೆ ಪ್ರಯೋಜನ ಬಾರದು. ಅದೇ ನೀವು ಕೇಳಿದ್ದಕ್ಕೊಂದು ನನಗೆ ಕತೆ ಜ್ಞಾಪಕ ಬಂದು ಹೇಳ್ತೀನಿ. ತೀರಾ ಚಿಕ್ಕದು. ಒಂದು ಟ್ರೈನಲ್ಲಿ ಒಬ್ಬ ರೈತ, ಇನ್ನೊಬ್ಬ ಒಂದು 4-5 ಡಿಗ್ರಿ ಮಾಡಿರೋದು ವಿದ್ಯಾವಂತ ಅಂದ್ಕೊಳ್ಳೋಣ, ಅತ್ಯಂತ ಅದ್ಭುತವಾದ ವಿದ್ಯಾವಂತ. ಒಬ್ಬ ರೈತ, ಸಾಮಾನ್ಯ ರೈತ, ಒಬ್ಬ ಎಜುಕೇಟೆಡ್, ತುಂಬ ವಿದ್ಯೆಯನ್ನು ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥವ. ಇವರಿಬ್ಬರು ಟ್ರೈನಲ್ಲಿ ಹೋಗ್ತಿರ್ತಾರೆ. ಈ ವಿದ್ಯಾವಂತ ಅನ್ನೋನು ತುಂಬ ದೂರ ಹೋಗಬೇಕು ಯಜಮಾನರೇ, ನಾವಿಬ್ಬರು ಒಂದು ಆಟ ಆಡೋಣವಾ ಅಂತೇಳಿ ಆಟ ಆಡ್ತಾರೆ. ಆ ಆಟ ಆಡಬೇಕಾದ್ರೆ ಏನು ಹೇಳಪ್ಪ ಅಂತ ಹೇಳ್ತಾನೆ. ನಾನೇನಾದರೂ ಸೋತ್ರೆ ನಿಮಗೆ 1,000 ಕೊಡ್ತೀನಿ, ನೀವು ಸೋತ್ರೆ ನನಗೆ 100 ರೂಪಾಯಿ ಕೊಡಬೇಕು ಅಂತ ಹೇಳ್ತಾನೆ. ರೈತ ಅಲ್ವಾ, ಕಡಿಮೆನೇ ಇರಲಿ ಅಂತ. ನಾನು ವಿದ್ಯಾವಂತ ಅಲ್ವಾ, ಪರವಾಗಿಲ್ಲ ನಾನು ಕೊಡ್ತೀನಿ ಅನ್ನೋ ಒಂದು ಖುಷಿಯಿಂದ ಸಂತೋಷವಾಗಿ ಹೇಳ್ತಾನೆ ಆತ. ನಾನು ಸೋತರೆ ನಿಮಗೆ 1,000, ನೀವು ಸೋತರೆ ನನಗೆ 100 ರೂಪಾಯಿ. ಸರಿ, ಏನು ಸ್ಟಾರ್ಟ್ ಮಾಡಪ್ಪ ಅಂತ ರೈತ ಹೇಳ್ತಾನೆ. ಈಗ ಈ ವಿದ್ಯಾವಂತ ಕೇಳ್ತಾನೆ, ಈ ಭೂಮಿಯಿಂದ ಚಂದ್ರಲೋಕ ತನಕ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ತಾನೆ. ಮೊದಲೇ ರೈತ ಆತ, ಇವನು ವಿದ್ಯಾವಂತ. ನೋಡಿ ಎಂಥ ಪ್ರಶ್ನೆ ಮಾಡ್ದ ಆತ. ಸ್ವಲ್ಪ ಒಂದು ಜಾಸ್ತಿ ಇಲ್ಲ, ಒಂದು 5-6 ಸೆಕೆಂಡ್ ಯೋಚನೆ ಮಾಡಿ ಸಡನ್ನಾಗಿ 100 ರೂಪಾಯಿ ತೆಗೆದು ಆತ ಕೊಟ್ಬಿಡ್ತಾನೆ. ಯಾಕೆ ಯಜಮಾನ್ರೆ? ನನಗೆ ಗೊತ್ತಿಲ್ಲ ಕಣಪ್ಪ, ನಾನು ಸೋತು ಬಿಟ್ಟೆ. ಹಾಂ ಸರಿ, ಸಂತೋಷ ಆಯಿತು, ಈಗ ನೀವು ಕೇಳಿ ಅಂತ ಹೇಳ್ತಾನೆ. ರೈತ ಕೇಳ್ತಾನೆ. ರೈತ ಏನು ಪ್ರಶ್ನೆ ಮಾಡುತ್ತಾನಂದರೆ, ಬೆಟ್ಟ ಹತ್ತಬೇಕಾದ್ರೆ 3 ಕಾಲಿಂದ ಹತ್ತುವಂಥ ಪ್ರಾಣಿ, ಬೆಟ್ಟ ಇಳಿಯುವಾಗ 4 ಕಾಲಿಂದ ಇಳಿಯೋ ಪ್ರಾಣಿ ಯಾವುದು ಅಂತ ಕೇಳ್ತಾನೆ. ಅವನು ಯೋಚನೆ ಮಾಡ್ತಾನೆ. ಏನು ಯೋಚನೆ ಮಾಡೋಕ್ಕಾಗದೆ 1,000 ರೂಪಾಯಿ ತೆಗೆದು ಅವನು ಕೊಟ್ಬಿಡ್ತಾನೆ.
ನಿಮಗೆ ಬಿಡ್ತೀನಿ ಪ್ರಶ್ನೆ, ಏನು ಉತ್ತರ ಕೊಡಬಹುದು ಇದಕ್ಕೆ ಪ್ರೀತಿಯ ಬಂಧುಗಳೇ? ಅಂದರೆ ಆತ ಪ್ರಶ್ನೆ ಹಾಗೆ ನಿಮಗೆ ಬಿಟ್ಟು ಉತ್ತರಕ್ಕೆ ನೀವೇನು ಹುಡುಕಾಟ ಮಾಡ್ತೀರೋ ನೋಡೋಣ. ಜೊತೆಗೆ ಈತ 1000 ಪಡ್ಕೊಂಡ ಅಲ್ವಾ, ನಂತರ ಅವನಿಗೆ ಮತ್ತೊಂದು 100 ರೂಪಾಯಿ ವಾಪಸ್ ಕೊಡ್ತಾನೆ. ಇಲ್ಲಿ ಲೋಕಜ್ಞಾನ ಬಹಳ ಮುಖ್ಯ ಅನ್ನೋದನ್ನು ತೋರಿಸ್ಕೊಡುತ್ತೆ. ಒಂದನೆಯದು ಪ್ರಮುಖವಾಗಿರೋ ಘಟ್ಟ ಏನು ಅಂತಂದರೆ, ನಿಮ್ಮನ್ನು ನೀವು ಬೆಳೆಸ್ಕೊಳ್ಬೇಕು ಅಂತಂದರೆ ಎಲ್ಲದಕ್ಕೂ ಕೂಡ ಅಷ್ಟೇ. ಹೊಟ್ಟೆಗೆ ಆಹಾರ ಇದೆಯಲ್ಲ, ಅದು ನಿಮ್ಮ ಶಕ್ತಿಯನ್ನು ಕೊಡುತ್ತೆ. ನಿಮ್ಮ ಬುದ್ಧಿಗೆ ಆಹಾರ ಏನು ಗೊತ್ತಾ? ಮೆಡಿಟೇಷನ್, ಧ್ಯಾನ ಯಾರು ಮಾಡ್ತೀರೋ ಹಾಗಂತೇಳಿ ನಿಮ್ಮ ಧ್ಯಾನ ಉಚ್ಚರಾಯ ಸ್ಥಿತಿ ತಲುಪೋ ತನಕ ಬಹುಶಃ ನಮ್ಮ ಒಳಗಡೆ ಷಟ್ಚಕ್ರಗಳು ಅಂತ ಇದ್ದಾವೆ. ಷಟ್ಚಕ್ರಗಳು ಇದ್ದಾವೆ ಅಂದಮೇಲೆ ನಮಗೆ ಕಾಣಿಸೋದಿಲ್ಲ. ಅದೇ ನಮ್ಮ ಬ್ರೈನಲ್ಲಿ ಎಲ್ಲೋ ಒಂದು ಕಡೆ ಬ್ಲಡ್ ಕ್ಲಾಟ್ ಆದರೆ ಸ್ಕ್ಯಾನ್ ಮಾಡಿದ್ರೆ ಆ ಕ್ಲಾಟ್ ಆಗಿರೋ ಗೊತ್ತಾಗುತ್ತೆ. ಈ ಷಟ್ಚಕ್ರಗಳು ಯಾಕೆ ಕಾಣಿಸಲ್ಲ? ಅದು ನನ್ನ ಪ್ರಶ್ನೆ. ಯಾಕೆ ಕಾಣಿಸಲ್ಲ ನಿಮ್ಮ ಸ್ಕ್ಯಾನರ್ಗೆ? ಯಾಕೆ ಕಾಣಿಸಲ್ಲ? ಕಾಣಿಸ್ತವೆ. ಆದರೆ ಅದೊಂದು ಕಡೆ ಇಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಯಾಕಂದರೆ ಯಾರೋ ಈ ಕುಂಡಲಿನಿ ಪ್ರಯೋಗವನ್ನು, ಕುಂಡಲಿಗೆ ಸಂಬಂಧಪಟ್ಟ ಯೋಗನ ಮಾಡ್ತಿರ್ತಾರೆ. ನನಗೆ ಗೊತ್ತಿರೋ ಪ್ರಕಾರ 90-95 ಜನಕ್ಕೆ ಅದರ ಬಗ್ಗೆ ಪೂರ್ಣ ಮಾಹಿತಿ ಇರಲ್ಲ. ಬಹುಶಃ ಅದು ಹೇಗಿರುತ್ತೆ ಅಂತಂದರೆ, ಯಾರೇ ಮಾಡಿದ್ರು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ, ತೋರಿಸಿ ನೋಡೋಣ. ಬಟ್ ನಾನು ಅದಕ್ಕೆ ತೋರಿಸೋ ಪ್ರಯತ್ನವನ್ನು ಮಾಡಬೇಕು ಅಂದರೆ ಪ್ರಾಕ್ಟಿಕಲ್ಲಾಗಿ ಬಹುಶಃ ಯಾವತ್ತಾದರೂ ಒಂದು ಸೆಮಿನಾರ್ ಕಂಡಕ್ಟ್ ಮಾಡಿದಾಗ ಅದರ ವಿಶೇಷತೆ ಏನಂತಂದರೆ, ತುಂಬ ಎಕ್ಸ್ಪೀರಿಯನ್ಸ್ ಆಗಿದ್ದರೆ, ತುಂಬ ಆಳವಾಗಿ ಅಧ್ಯಯನ ಮಾಡಿದರೆ, ತುಂಬ ನೀವು ನಿರಂತರ ತಪಸ್ಸು ಮಾಡಿದರೆ ಅವರನ್ನೇ ಅಥರ್ವ ಸಿದ್ಧ ಪುರುಷ ಅಂತ ಕರೀತಾರೆ, ಸಿದ್ಧ ಪುರುಷರು ಅಂತ ಕರೀತಾರೆ, ಸಿದ್ಧಿ ಆಗಿರೋರು ಅಂತ ಕರೀತಾರೆ. ಇದೆಲ್ಲ ಒಂದು ಕಡೆ ನೀವು ಕೇಳಿದ ಪ್ರಶ್ನೆ ಎಂತಾಯಿ ಎಲ್ಲಿಗೆ ಹೊರಟೋಗ್ತೀನಿ ನಾನು. ವಿದ್ಯಾವಂತರ ಬುದ್ಧಿವಂತರಿಗೆ ಇಲ್ಲಿ ಆರ್ಯ ಶತಕಂ ಅಂತಿದೆ. ಆರ್ಯ ಶತಕಂ, ಆ ಆರ್ಯ ಅಂತಂದರೆ ಪಾರ್ವತಿ ದೇವಿ. ಆ ಆರ್ಯ ಶತಕ ಒಂದು ಕಡೆ ಅದನ್ನು ಮೂಕವಿಂಶತಿ ಪಂಚಕ ಅಂತಲೂ ಕೂಡ ಕರೀತಾರೆ. ಆ ಆರ್ಯ ಶತಕವನ್ನು, ಈ ಮೂಕವಿಂಶತಿ ಪಂಚಕವನ್ನು, ಮೂಕ ಅಂತಂದರೆ ಬಾಯಿ ಅಂದರೆ ಮಾತನಾಡಕ್ಕೆ ಬರೆದವರು ಅಂತ ಮೂಗ ಅಂತ. ಕಂಚಿಯಲ್ಲಿ ಒಬ್ಬಾತನಿರ್ತಾನೆ, ಅವನಿಗೆ ಮಾತು ಬರಲ್ಲ ಅಂದರೆ ಇನ್ನು ನಿಮಗೆ ಗೊತ್ತಿದೆ, ಮೂಗ ಅಂತಂದರೆ ಎಲ್ಲರಿಗಂತೂ ತಿರಸ್ಕೃತನಾಗ್ತಾನೆ. ಇವನೊಬ್ಬ ಮೂಗ ಅಂತೇಳಿ ತಿರಸ್ಕಾರಕ್ಕೆ ಒಳಗಾಗ್ತಾನೆ. ಅಷ್ಟೇ ಯಾಕೆ, ಅಪ್ಪ ಅಮ್ಮನ ಕುಟುಂಬಸ್ಥರಿಂದಲೂ ಕೂಡ ಅವ ತಿರಸ್ಕಾರಕ್ಕೆ ಒಳಗಾಗ್ತಾನೆ ಮೂಗ. ಅವನೊಂದು ಬಾಧೆ ಪಡ್ತಾನೆ. ವಿದ್ಯೆ ಹೇಳ್ಕೊಡಕ್ಕೆ ಹೋದ್ರೆ ಯಾರು ಅವನಿಗೆ ಹೇಳ್ಕೊಡೋಕ್ಕೆ ಅಷ್ಟಾಗಿ ಮುಂದಕ್ಕೆ ಬರಲ್ಲ. ಅವನಿಗೆ ಜ್ಞಾನದಾಹ ಬೇಕಾದಷ್ಟಿದೆ. ಹೋಗೋ ನೀನೇನು ಕಲಿತೀಯ, ಹೋಗೋ ಆ ಕೆಲಸ ಮಾಡೋದು, ಹೀಗೆ ಪಾಪ ತುಂಬ ತಿರಸ್ಕಾರವನನ್ನು. ಒಂದು ಸಲ ಅವನೆಲ್ಲೋ ಒಂದು ಕಡೆ ಬಾಧೆಗೊಳಗಾಗಿ ಕಂಚಿ ಕಾಮಾಕ್ಷಿ ದೇವಿಯ ಬಳಿ ಬಂದು ಅವನ ಆತ್ಮವನ್ನು ನಿವೇದನೆ ಮಾಡ್ಕೊಂಡ್ಬಿಡ್ತಾನೆ. ಹೇಗೆ ಮಾಡ್ಕೊಳ್ತಾನೆ ಅಂತಂದರೆ, ಅವನ ಆರ್ತನಾದ ಆ ಅಮ್ಮನಿಗೆ ಕೇಳಿಸ್ಬಿಡುತ್ತೋ ಏನೋ ನೋಡಿ. ಅದಕ್ಕೆ ಹೇಳ್ತಾನೆ, ಯಾವಾಗಲೂ ಕೂಡ ನೀವು ಸ್ನಾನ ಮಾಡೋದ್ರಿಂದ ಹಿಡಿದು ಮಲಗೋ ತನಕ ಸ್ಮರಣೆ. ಸಂಜೆ ಆದರೂ ಕೂಡ ಅದಕ್ಕೆ ಅಷ್ಟು ದೇವರು ಅಷ್ಟು ಅಂತಿರ್ತಾರೆ, ಸ್ಮರಣೆ ಅಂತ ಹೇಳ್ತಿರ್ತಾನೆ. ಇವನು ಮಾಡಿದ್ದ ಸ್ಮರಣೆ ಆ ಮಹಾತಾಯಿ ಕಾಮಾಕ್ಷಿ ದೇವಿ ತಾಂಬೂಲ ಚರವಣವನ್ನು ಮಾಡುವಂಥ ಸಂದರ್ಭ. ತಾಂಬೂಲ ಚರವಣವನ್ನು ಮಾಡುವಂಥ ಸಂದರ್ಭದಲ್ಲಿ ಇವನು, ನಾನು ಮೂಗ, ನನಗೆ ಮಾತು ಬರಬೇಕು, ನಿನ್ನ ಕಟಾಕ್ಷವಾಗಬೇಕು ನನಗಂತೇಳಿ ಹತ್ತು ಬಿಡುತ್ತಾನೆ. ಆ ತಾಂಬೂಲ ಚರವಣವನ್ನು ಆಕೆ ಬಾಯಿಂದ ತೆಗೆದು ಈ ಮೂಗನ ಬಾಯಿಗೆ ಸ್ವಲ್ಪ ಇಡ್ತಾಳೆ. ಇಟ್ಟ ಕೂಡಲೇ ಮೇಲಿರ್ತಕ್ಕಂತಹ ಚಂದ್ರಮಂಡಲದ ಬೆಳದಿಂಗಳು ಭೂಮಿಗೆ ಬಿದ್ದ ಹಾಗೆ ಇವನ ಮೈಯೆಲ್ಲ ಒಂದು ಬೆಳಕು ಬಂದುಬಿಡುತ್ತೆ, ರೋಮಾಂಚನವಾಗಿ ಬಿಡುತ್ತೆ. ಜ್ಞಾನಚಕ್ಷು ಕಣ್ಣು ಅವನಿಗೆ ತೆರೆಕೊಳ್ಳುತ್ತೆ. ಮಾತು ಬರುತ್ತೆ ಅಂದರೆ ಮಾಮೂಲಿ ಮಾತಲ್ಲ, ಅದು ಕವಿತ್ವದ ವಾಂಗ್ಮಯ ಅವನಿಂದ ಹೊರಡುತ್ತೇರಿ. ಅತ್ಯಂತ ಅದ್ಭುತವಾದದ್ದು ಮೂಕವಿಂಶತಿ ಪಂಚಕವನ್ನು ಆರ್ಯ ಶತಕಂ ಅಂತ ಕರೀತಾರೆ. ಅಂತಹ ಆರ್ಯ ಶತಕವನ್ನು 500 ಶ್ಲೋಕಗಳ ಸಂಸ್ಕೃತದ ವಾಂಗ್ಮಯವನ್ನು ಕೊಡುತ್ತಾನೆ ಆ ಮೂಕ. ಅಂತ ಅದ್ಭುತ ಅದು. ಈ ಬುದ್ಧಿಯಲ್ಲಿ ದೋಷಗಳಿದ್ದರೆ, ವಿದ್ಯೆಯಲ್ಲಿ ದೋಷಗಳಿದ್ದರೆ ಇದನ್ನು ಓದ್ಕೋ ಅಂತ ಹೇಳ್ತಾನೆ. ಯಾವುದನ್ನು? ಆರ್ಯ ಶತಕಂ, ಮೂಕವಿಂಶತಿ ಪಂಚಕಂ. ಅದ್ಭುತವಾದದ್ದು, ಅತ್ಯಂತ ಅದ್ಭುತವಾದದ್ದು. ಆ ಮೂಕ ಬರಿತಾನರಿ, ಆ ಮೂಗ ಬರೆಯುವಂಥದ್ದೇ ಈ ಆರ್ಯ ಶತಕಂ. ಅಂತಹ ಕಟಾಕ್ಷವನ್ನು ಕರುಣಿಸಿಬಿಡುತ್ತಾಳೆ. ಎಲ್ಲಾದರೂ ನಿಮಗೆ ಬ್ಲಾಕೇಜಸ್ ಇದ್ದರೆ ಡಾಕ್ಟ್ರುಗಳನ್ನು ಏನೇನೋ ಮಾಡ್ತಾರಲ್ಲ ಅದಕ್ಕೆ, ಹಾಗೇನೆ ಇದು ಆಪರೇಷನ್ ಒಳಗಡೆ ಆಪರೇಷನ್. ಇದು ಯಾವುದೂ
ನೀವು ಹೇಳ್ಕೊಳತಕ್ಕಂಥ ಆರ್ಯ ಶತಕಂ, ಅದನ್ನೇ ಹೇಳಿದ್ ನಾನು. ಆರ್ಯ ಶತಕದ 8 ಬೀಜಾಕ್ಷರಗಳು ಈ ನಮ್ಮ ಇದರೊಳಗಡೆ. ಯಾಕಂದರೆ ನಮಗೆ ವ್ಯವಹಾರ ಮಾಡಬೇಕಾದ್ರೂ, ವ್ಯಾಪಾರ ಮಾಡಬೇಕಾದ್ರೂ, ವಿದ್ಯೆಯಲ್ಲಿರಬೇಕಾದ್ರೂ ಬುದ್ಧಿ ಬಳಸಬೇಕಾಗತ್ತೆ. ಅದಕ್ಕಾಗಿಯೇ ನಾನು ಆ ಪಾಕೆಟ್ ಲಕ್ಷ್ಮಿಗಳಗಡೆ ಈ ಬೀಜಾಕ್ಷರ ಆ್ಯಡ್ ಮಾಡಿದ್ದೇನೆ. ಯಾರು ಹೇಳ್ಕೊಳ್ತಾರಲ್ಲ ಗೊತ್ತಿಲ್ಲ, ಅದಕ್ಕಾಗಿ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಆರ್ಯ ಶತಕಂ. ಯಾವತ್ತನ್ನು ತಿಳಿದುಕೊಂಡು ಯಾರಿಗೆ ಏನು ಬೇಕೋ ಆ ನೀಡ್ಸನ್ನು ಕೊಡಬೇಕಾದ್ರೆ ಬಹುಶಃ ಅದು ನಿಮಗೊಂದು ರೀತಿಯ UPS ಹಿಡಿದಿಟ್ಕೊಂಡಿದ್ದು ನಿಮಗೆಲ್ಲದಕ್ಕೂ ಕೆಲಸ ಮಾಡಿಕೊಡುತ್ತೆ. ಅಂತಹದ್ದೆಲ್ಲ ಇರತಕ್ಕಂತಹದ್ದು ವಿದ್ಯೆಯಲ್ಲಾಗಿರಬಹುದು, ಬುದ್ಧಿಯಲ್ಲಾಗಿರಬಹುದು. ಒಂದು ಧೀಶಕ್ತಿಯನ್ನು ಪಡ್ಕೊಳ್ಳೋ ಶಕ್ತಿ ಎಲ್ಲಿದೆ ಅಂತಂದರೆ ಆರ್ಯ ಶತಕಂ. ಆ ಆರ್ಯ ಶತಕವನ್ನು ನೀವು ಗೂಗಲ್ಗೆ ಹೋದ್ರೂ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದು ಅದ್ಭುತವಾಗಿದೆ ಪ್ರೀತಿಯ ಬಂಧುಗಳೇ. ಅದನ್ನು ಓದಿಕೊಂಡ್ರೆ ವಿದ್ಯೆಯಲ್ಲಾಗಿರ್ಬೋದು, ಬುದ್ಧಿಲಿ ಯಾಕೋ ನನ್ನ ಬುದ್ಧಿನೇ ಸರಿಯಿಲ್ಲ, ಯಾಕೋ ನಾನು ಏನು ಮಾಡಿದ ವಿದ್ಯೆ ತಲೆಗೆ ಹತ್ತಾ ಇಲ್ಲ. ನೀವು ಹಯಗ್ರೀವ ಓದುತ್ತೀರೋ, ಸರಸ್ವತಿನ ಓದುತ್ತೀರೋ, ವೇದವ್ಯಾಸರ ಅಂತ ಮಹರ್ಷಿಗಳು ಕೂಡ ಸರಸ್ವತಿಯ ಕವಚನ 5 ಲಕ್ಷ ಬಾರಿ ಪಠಿಸಿದ್ರು, ನಿಮ್ಗೆ ಅಷ್ಟಾಗಲಿಲ್ಲ ಅಂತಂದರೆ ಶೀಘ್ರವಾಗಿ ತಾಯಿಯ ಕಟಾಕ್ಷವಾಗಬೇಕು ಅಂತಂದರೆ ಅದೊಂದು ಮಾತು ಹೇಳ್ತಾನೆ. ಯಾರಿಗೆ ವ್ಯವಹಾರ ವ್ಯಾಪಾರ ಮಾಡೋವಂಥವ್ರು ಇದ್ದಾರಲ್ಲ, ಈ ಆರ್ಯ ಪಂಚಕವನ್ನು, ಆರ್ಯ ಶತಕವನ್ನು ಹೇಳುವಂಥದ್ದು ತಾಂಬೂಲವನ್ನು ಅಮ್ಮನಿಗೆ ನೈವೇದ್ಯ ಮಾಡುವಂಥದ್ದು. ಒಂದು ಮಾಸ ಅಂತ ಹೇಳ್ತಾನೆ. ಒಂದು ಮಾಸ ಅಂದರೆ 1 ತಿಂಗಳ ಕಾಲ ಅಮ್ಮನಿಗೆ ತಾಂಬೂಲವನ್ನು ನೈವೇದ್ಯ ಮಾಡುವಂಥದ್ದು. ಏನು ಕೊಟ್ಟು ಬಿಡ್ತಾಳಂತಂದರೆ ಬಹುಶಃ ನೀವು ಬೇಡಿದ್ದು ಕಡಿಮೆ, ಆಕೆ ಕೊಟ್ಟಿದ್ದೇ ಜಾಸ್ತಿ. ಅದು ಆರ್ಯ ಶತಕಂ ಪ್ರೀತಿಯ ಬಂಧುಗಳೇ. ಅಂದ್ರೆ ಇದನ್ನ ನಾವು 1 ತಿಂಗಳು ಮಾಡ್ಕೊಂಡ್ರೆ ಸ್ವಲ್ಪ ಈ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಗುರುಗಳೇ. ನೀವು ಹೇಳ್ದಂಗೆ ಬಾಡಿನಲ್ಲಿರುವಂಥ ಬ್ಲಾಕೇಜಸ್ ಅಂದರೆ ಮೈಂಡ್ ಮತ್ತು ನಾನು ಹೇಳ್ತಿರೋದು ಬಾಡಿನಲ್ಲಿ ಅನ್ನೋದಕ್ಕಿಂತಲೂ ನಿಮ್ಮ ಬುದ್ಧಿಯಲ್ಲಿ, ವಿದ್ಯೆಯಲ್ಲಿ ಬ್ಲಾಕೇಜಸ್ ಇದ್ದರೆ ನೀವು ಮಾಡೋ ಪ್ರಯತ್ನ ಮಾಡಿಕೊಂಡು 2 ರಿಂದ 3 ದಿನ ಮಾಡಿ. 3 ದಿನ 30 ದಿನಕ್ಕೆ ಸಮ. 3 ದಿನ ನೀವು ಮಾಡಿದ್ರೆ 30 ದಿನಕ್ಕೆ ಸಮ ಆಗ್ಬಿಡ್ತು. ಮತ್ತು 3 ದಿನ ಮತ್ತು 30 ಅಂದರೆ 1 ತಿಂಗಳಿಗೆ ಸಮ. ಹೀಗೆ ಬಂದು ಬಿಡುತ್ತು. ನೀವು 3 ದಿನ ಅಮ್ಮನಿಗೆ ನೈವೇದ್ಯ ಮಾಡು. ಯಾವುದದು? ತಾಂಬೂಲ. ಪೂಗಿ ಫಲ ಸಮ ಅಯಕ್ತಂ ನಾಗವಲ್ಲಿರ್ದಲ ಇರುತ್ತಂ ಅಂತ ಮಂತ್ರ ಬರುತ್ತಲ್ಲ, ಅಂತಹ ಪೂಗಿ ಫಲ ಅಂತಂದರೆ, ಪೂಗಿ ಫಲ ಅಂತಕ್ಕಂಥದ್ದು ಅಡಕೆ, ನಾಗವಲ್ಲಿ ಅಂತಂದರೆ ವಿಳೆದೆಲೆ. ಇದನ್ನೇನಾದರೂ ಅಮ್ಮನಿಗೆ ನಾವು ನೈವೇದ್ಯ, ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತಾಂಬೂಲ ಇರಲೇಬೇಕು. ತಾಂಬೂಲವನ್ನು ಹಾಕಬೇಕು ಅಂತ ಕೂಡ ಹೇಳ್ತಾನೆ. ಬಾಯಿ ದುರ್ವಾಸನೆ ಹೋಗಬೇಕು, ಅದರಿಂದ ಹಿಡಿದು ರಾತ್ರಿ ಊಟ ಆದ ನಂತರ ಹೇಳ್ತಾನಲ್ಲ. ನಾನು ಯಾವಾಗಲೂ ಹೇಳಿರ್ತೀನಿ ಬಹುಶಃ, ರಾತ್ರಿ ಊಟ ಆದಮೇಲೆ ತಾಂಬೂಲ ಹಾಕೋದು 1ನೇದು. 2ನೇದು ನೀವು ಒಂದು 100 ಹೆಜ್ಜೆ, ಶತಪತೈಹಿ ಶನೈಹಿ ಅಂದರೆ ಶತ ಅಂತಂದರೆ 100, ಪತೈಹಿ ಅಂದರೆ ಹೆಜ್ಜೆಗಳು, ಶನೈಹಿ ಅಂದರೆ ನಿಧಾನವಾಗಿ 100 ಹೆಜ್ಜೆಗಳನ್ನು ನಡೆದು ಬಿಟ್ಟು ರಾತ್ರಿ ಮಲಗುವಾಗ ಎಡಗಡೆ ಮಲಗಿದ್ರೆ ನೀವು ಡಾಕ್ಟರ್ ಬಳಿ ಹೋಗಬೇಕಾಗಿಲ್ಲ, ಇವನು ಪೂರ್ಣಾಯಸ್ಸು ಅಂತ. ಅಂತಹ ಶಕ್ತಿ ಇದೆ ತಾಂಬೂಲಕ್ಕೆ. ರಾತ್ರಿ ತಾಂಬೂಲವನ್ನು ಮೆಲ್ಲುವಂಥವ್ರಿಗೆ ಹಾರ್ಟ್ ಅಟ್ಯಾಕ್ ತೋರಿಸಿ ನೋಡೋಣ, ಸಾಧ್ಯವೇ ಇಲ್ಲ. ಆದರೆ ಅಮ್ಮನಿಗೆ ನೈವೇದ್ಯ ಮಾಡಿರ್ತಕ್ಕಂಥ ತಾಂಬೂಲ ಚರವಣವನ್ನು ಮಾಡ್ತೀನಿ ಅಂತಂದರೆ ಅತ್ಯಂತ ಸುಗಂಧ ಬೀಸುತ್ತೆ. ಅಂದರೆ ಸುಗಂಧ ಪರಿಮಳ ಅಂತಂದರೆ ಬರೀ ಒಂದು ರೀತಿ ಸುವಾಸನೆ ಅಂತಲ್ಲ, ನಿಮ್ಮ ಬದುಕಿನಲ್ಲೇ ಆರ್ಥಿಕ ಸುವಾಸನೆ ಬರುವಂಥದ್ದು, ಆರೋಗ್ಯ ಸುವಾಸನೆ ಬರ್ತಕ್ಕಂಥದ್ದು, ಐಶ್ವರ್ಯ ಸುವಾಸನೆ ಬರ್ತಕ್ಕಂತಹದ್ದು ಧೀಶಕ್ತಿಯಲ್ಲಿದೆ ಅಂತಂದರೆ ತಾಂಬೂಲದಲ್ಲಿದೆ. ನೀವು ಹಾಗೇನೆ ಆರ್ಯ ಶತಕವನ್ನು ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕು ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ. ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿ ನೀವು ಹೇಳ್ದಂಗೆ ಮೈಂಡಲ್ಲಿ ಬ್ಲಾಕೇಜಸ್ ಆಗಿರುತ್ತೆ, ವಿದ್ಯೆ ಅಥವಾ ಬುದ್ಧಿ ವಿಚಾರದಲ್ಲಿ ಅಂತಂದಾಗ ಈ ಒಂದು ಆರ್ಯ ಶತಕಂನ ಪಠನೆ ಮಾಡುವಂಥದ್ದು, ಇನ್ನು ದೇವಿಗೆ ನೈವೇದ್ಯ ಮಾಡುವಂಥದ್ದು, ತಾಂಬೂಲ ನೀಡುವಂಥದ್ದು, ಜೊತೆಗೆ ತಾಂಬೂಲದ ಮಹತ್ವ ಕೂಡ ತಿಳ್ಕೊಂಡ್ವಿ. ಇನ್ನು ಪ್ರಾರಂಭದಲ್ಲಿ ಹೇಳಿದ ಕತೆ ಕೂಡ ಭಾಳ ಅದ್ಭುತವಾಗಿತ್ತು. ಬಟ್ ಅದಕ್ಕೆ ಉತ್ತರ ಏನಿರ್ಬೋದು ಅಂತ ಈಗಲೂ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೂ ಕೂಡ ಬಿಟ್ಟಿದ್ದೀರಾ. ಕಮೆಂಟ್ಸ್ ಮುಖಾಂತರ ಅವರು ಕೂಡ ಉತ್ತರಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಒಂದು ರೀತಿ ಏನಿರ್ಬೋದು ಉತ್ತರ ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಉತ್ತರ ಇದಿರಬಹುದಾ ಅಂತ ಏನಾದರೂ ಗೆಸ್ ಮಾಡಿದ್ರೆ ಕಮೆಂಟ್ಸ್ ಮುಖಾಂತರ ನಿಮ್ಮ ಉತ್ತರವನ್ನು ತಿಳಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸೋವಂಥ ಸಮಯ ಆಗಿದೆ. ನಮಸ್ಕಾರ.